ಇದು ಕ್ರ್ಯಾಕ್ ಬಿಟ್ಟೈತೆ, ಈ ಕಡೆ ಸೈಡ್ ಕ್ರ್ಯಾಕ್ ಬಿಟ್ಟೈತೆ. ಇದೇ ಗುರು ಆಸ್ಪತ್ರೆ. ನಮ್ಮ ಹುಡುಗನ ಎಲ್ಲಿ ಕರ್ಕೊಂಡು ಹೋಗ್ರು ಗೊತ್ತಿಲ್ಲ. ಸೈಟು ಗುರು ಇದನ್ನ ಬಿಟ್ಬಿಟ್ಟು ಲಾಂಗ್ ರೈಡಿಗೆ ಒಂದು ಏನಾದ್ರು ಇಟ್ಕೋ, ಮಲ್ಲಿ ನಿಲ್ಸ್ಬಿಡಿದ. ಎಮರ್ಜೆನ್ಸಿ ಎಲ್ಲ ಐತೆ ನೋಡು. ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್. ಯಮಹಾದ RX 100 ಲೆಜೆಂಡರಿ ಬೈಕ್. ನೋ ABS, ನೋ ಎಲೆಕ್ಟ್ರಾನಿಕ್ಸ್, ಪ್ಯೂರ್ 2 ಸ್ಟ್ರೋಕ್ ಸಿಂಫನಿ. 20 ದಿನಗಳು, 6000 ಕಿಲೋಮೀಟರ್ಗಳು, 12 ರಾಜ್ಯಗಳು, ಲೆಕ್ಕವಿಲ್ಲದಷ್ಟು ಜನರು, ಕಲ್ಚರ್ಗಳು. ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರಬಲ್ ಪಾಸ್ ವರ್ಗು ನಮ್ಮ 2 ಸ್ಟ್ರೋಕ್ ನಾವು ತಗೊಂಡೋಗಿದ್ದೀವಿ. ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ. ಯಾವ್ದೋ ಗುರು ಬಿಲ್ಲು ಬಾಣ ಇಟ್ಬಿಟ್ಟವ್ರು. ಬಿಲ್ಲು ಬಾಣ ಮಧ್ಯದಲ್ಲಿ ಶಂಕು ಬೇರೆ ಇದೆ. ಯಾವ ಊರು ಇರ್ಬೋದು? ಹರಿಯಾಣಕ್ಕೆ ಸ್ವಾಗತನ ಗುಡ್ ಬೈನ ಗೊತ್ತಿಲ್ಲ ಇದು. ಬಟ್ ಹರಿಯಾಣ ಮುಗೀತು ಅನ್ಕೋತೀನಿ. ಹರಿಯಾಣ ಮುಗೀತು ಗುರು. ಬಾಯ್ ಹರಿಯಾಣ. ನೆಕ್ಸ್ಟ್ ಲುಧಿಯಾನ ಇಲ್ಲ ಜಲಂಧರ್ ಹೋಗ್ಬೇಕು. ಇನ್ನೊಂದು 200-180 ಇರಬೇಕು ಜಲಂಧರ್. ಪಂಜಾಬ್ ಆಗುತ್ತೆ ಜಲಂಧರ್ ಬಂದ್ಬಿಟ್ಟು. ಈಗ ಹರಿಯಾಣ ಕ್ಲೋಸ್. HR ಹೋಗಿ PB ಅಂದರೆ ಪಂಜಾಬ್. ಈಗ ಹೈವೇಯಿಂದ ಕಟ್ಟೋದ್ವಿ ಗುರು. ರೋಡ್ ಎಲ್ಲ ತೋರಿಸ್ತೈತೆ. ಈ ಕಡೆ ಮೊಹಾಲಿ ಅಂತ ತೋರಿಸ್ತೈತೆ. ಸೊ ಯಾವ ರೂಟಲ್ಲಿ ಕರ್ಕೊಂಡು ಹೋಗ್ತೈತೆ ಗೊತ್ತಿಲ್ಲ. NH 44 ಕಟ್ಟಾಗಿ ಈಗ ಸ್ಟ್ರೈಟ್ ಹೈವೇ. ಚೆನ್ನಾಗಿದ್ರೆ ಚಂದ. ಗೂಗಲ್ ಇಲ್ಲ ಅಂದರೆ ಬೈಸ್ಕತೆ ಹೇಳಿದ್ದೀನಿ. ಅದೆಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದೀಯ ನೀನು, ಸರಿ ಇಲ್ಲ ನೀನು ಬಿಡುತ್ತದೆ. ಬಂದೋ ನಾವು ಸ್ಟ್ರೈಟ್ ಹೈವೇ. ಬಾಣೂರು, ರೂಪನಗರ್, ಮೊಹಾಲಿ, ಖಾರರ್ ಅಂತೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ತಾಯಿ? ನೋಡೋಣ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಪಂಜಾಬ್ ಎಂಟ್ರಿ ಆಗ್ತದಂಗೆ ಪಗಡಿ, ತಲೆ ಮೇಲೆ ಪಗಡಿ, ಗ್ಲಾಸ್, ಅಡಿಡಾಸ್ ಶೂ, ಅಗಲ ಪ್ಯಾಂಟ್, ಸ್ಪ್ಲೆಂಡರ್ ಬೈಕ್, ಬುಲೆಟ್, ಜೀಪು, ಥಾರ್ ಎಲ್ಲ ಕಾಣ್ತೈತೆ ಗುರು. ಎಲ್ಲಿ ನೋಡಿದ್ರು ಪಗಡಿ ನೋಡಿರಿ. ರೋಡ್ ಸೈಡಲ್ಲಿ ಆಟೋ ಓಡಿಸೋರು, ವ್ಯಾಪಾರ ಮಾಡೋರು, ತರಕಾರಿ ತಗೊಳ್ಳೋರು, ತರಕಾರಿ ಮಾರೋರು, ಬೈಕಲ್ಲಿ ಹೋಗೋರು ಎಲ್ಲ ಪಗಡಿ ಗುರು. ಪಗಡಿ ಅಂತ. ಎಮ್ಮೆಗಳು ನೋಡು ಗುರು. ಇಲ್ಲೂ ಎಮ್ಮೆಗಳವಲ್ಲ ಗುರು. ಬರೀ ಎಮ್ಮೆ ನಿನಗೆ ಸಾಟಿ ಇಲ್ಲ. ಹೆಂಗವನು ಗುರು ಎಮ್ಮೆ ಕಾಯೋನು. ಬಿಳಿ ಎಮ್ಮೆ ಭಯ್ಯ. ಜೋಪಾನ ಕಂಡ್ರಪ್ಪ, ಗುದುಗಿದ್ ಬಿಟ್ಟಿರ ಯಮಧರ್ಮರಾಯರೇ. ಎಲ್ಲ ಹಾಲು ಕೊಡಬೇಕು ಗುರು. ಎಷ್ಟು ಲೀಟ್ರ್ ಹಾಲು ಕರಿತಾನೋ ಡೈಲಿ. ಸರ್ರೆ ಕಣ ಇದು. ಎಣ್ಣ ನಿಧಾನ ಕಣು. ಮೈಸೂರಿಗೆ ಎಲ್ಲ ಕೆಂದ್ಗಾವ ಹಣ್ಣು ಕಣ್ಣು ಕೆಂದ್ ಕಣ್ಗಳು. ಇದು ನೋಡ್ಲ ಎಷ್ಟಪ್ಪ ಐತಿದ್ದು. ಯಮಧರ್ಮರಾಯ ಹೊಸಿದಪ್ಪ ಇಲ್ಲ. ಏನು ಕೊಡ್ತೀರ ಮರ ಊಟಕ್ಕೆ? ಎಲ್ಲ ಸರ್ರಾಗವೆ. ಅವನು ಯಮಧರ್ಮರಾಯ ಇದ್ದಂಗೆ ಅನ್ಕೊಳೋ. ಕೋಲ್ಗಿಲ್ ಹಿಡ್ಕೊಂಡು ಇಲ್ಲೊಂದು ಇನ್ನೋದೈತೆ. ನಮ್ಮ ತಾಯಣ್ಣ ನಮ್ಮೂರಲ್ಲಿ ಇಷ್ಟು ಎಮ್ಮೆಗಳು ನೋಡಿಲ್ಲ ಕಣಪ್ಪ ನಾನು. ನಮ್ಮೂರಲ್ಲಿ ಇಷ್ಟು ಎಮ್ಮೆ ನೋಡಿಲ್ಲ. ಸರ್ರಾಗಿ ಹಿಡ್ಕೊಂಡು ಅವ್ನು ಕೋಲ. भैया क्या डालते हैं खाने में? क्या डालते हैं? ಅಂದ ಸುಮ್ಮನೆ ಅಂತ ಏನು ಹಾಕ್ತಿರೋ? ಎಲ್ಲ ಸರಿಯಾಗಿ ಅವೆ. ಹಾಲು ಕರಿಯೋಕೆ ಬೇಕು ಒಂದು ಹಚ್ಚನೆ ಏನು 50 ಜನ ಸಾಲಕ್ಕಲ್ಲ. ಮಷಿನ್ ಇಟ್ಕೊಂಡಿರ್ತಾರೆ ನನ್ನ ಮಕ್ಕಳು. ಪಂಜಾಬಲ್ಲಿ ಊರು ನಮ್ಮ ಕಡೆ ನಾಟಿ ಮಾಡ್ತಾರಲ್ಲ, ಹಂಗೆ ನಾಟಿ ಮಾಡ್ಬಿಟ್ಟಾಗ್ರು ಬತ್ತವ. ಇಲ್ಲೇ ಒಳ್ಳೆ ಇಂಪೋರ್ಟೆಡ್ ತಳಿ, ಉದ್ದುದು, ಸಣ್ಣದು, ಅಗಲುದು ಅಕ್ಕಿ ಎಲ್ಲ ಬೆಳಿತಾರೆ ಗುರು. ಇನ್ನು ನಮ್ಮ ಇಂಡಿಯಾದಲ್ಲಿ ಹೆಚ್ಚು ಕಮ್ಮಿ 60% ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗುತ್ತೆ. ಅಂದರೆ ಬೇರೆ ಸ್ಟೇಟ್ಗಳಿಗೆ. ಇಲ್ಲಿ ಹೋಯ್ತಾರವೇನು ಕುರಿಗಳ ನಾಯಿಗಳ ಗುರು. ಬಾಲ ನೋಡಿ ಹೊಸಿವುದೇ ಇಲ್ಲ ಬಾಲ. ಗೊತ್ತಾಗ ನಾಯಿಯಿಂದ ಓದಾಯ್ತು ಗುರು. ಇದನ್ನೇನಾರ ಮಟನ್ ಅಂಗಡಿ ಕಡ್ದು ಹಾಕ್ಬಿಟ್ರೆ ಅಯ್ಯೋ ಮಚ್ಚ ನಾಯಿ ಕಡ್ದು ಅಂದ್ಕೊಂಡ್ರು ಹಾಕ್ರ ಇವನಿಗೆ. ನಾಯಿ ತಿನ್ನಿಸ್ತಾವ ನಮಗೆ ಹಾಕ್ರು ಅಂತ ಹೊಡೆದು ಅವನಿಗೆ ನಾಯಿ ಮಾಡಾಕ್ಬಿಡ್ತಾರೆ ಇವರು. ಇದಾದ ಸಣ್ಣ ಸಿಟಿ ಒಳಗೆ ಬಂದ್ಬಿಟ್ಟಿದ್ದೀವಿ. ಪಗಡಿ ಹಾಕೊಂಡಂಗೆ ಹೋಯ್ತವ್ರೆ. ಈಗ ಸ್ವಲ್ಪ ಕಲ್ಚರ್ ಡಿಫ್ರೆಂಟ್ ಗೊತ್ತಾಯ್ತೈತೆ. ಪಾಜಿ ಒಳಗಡೆ ಹೆಂಗವ್ರೆ ತಾತ?
जी नमस्कार. ಪಂಜಾಬ್ ಹುಡುಗಿ ಸಕದಾಗ್ರು. ಯಾವ ಊರು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಪಂಜಾಬ್ ಅಷ್ಟೇ. ಎಲ್ಲಿ ನೋಡಿದ್ರು ಪಗಡಿ 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 ಪಗಡಿ. ಆಗಲೇ ಊರಷ್ಟು ಗೊತ್ತಾಗಲಿಲ್ಲ ಅನ್ನಲ್ವ ನೋಡಿ. ಖಾರರ್ ಖಾರರ್ ಅಂತೆ ಪಂಜಾಬಲ್ಲಿ. ಖಾರರ್ ಖರರ್ ಖರರ್ ಚೆನ್ನಾಗೈತೆ ಸಿಟಿ. ಮೈಲ್ಡಾಗಿ, ಜಾಸ್ತಿ ಇಂಪ್ರೂವ್ಮೆಂಟು ಇಲ್ಲ, ಜಾಸ್ತಿ ಇದ್ರೂ ಇಲ್ಲ ಅನ್ನಂಗೆ ಮೈಲ್ಡಾಗಿದೆ. ನಮ್ಮ ಹುಡುಗ ಬಡ್ಕತಾವನೆ, ಟೀ ಕುಡಿಯೋಕೆ ನಿಲ್ಸೋ, ಟೀ ಕುಡಿಯೋಕೆ ನಿಲ್ಸೋ, ಟೀ ನಿಲ್ಸೋ ಅಂತ. ಇಲ್ಲಿ ಹುಡುಗರು ಸೆಕ್ಯೂರಿಟಿ ಗಾರ್ಡ್ಗಳು ಯಾರೋ ಗೊತ್ತಿಲ್ಲ, ಪಗಡಿ ಹಾಕೊಂಡು ಹೆಂಗೆ ಹೋಯ್ತಾವ್ರೆ ಗುರು. ಅಯ್ಯೋ ದೇವ್ರೆ, ಇದ್ಯಾವುದು ದೊಡ್ಡ ಸಿಟಿ ಗುರು, ಸಣ್ಣ ಸಿಟಿ ಅಲ್ಲ. 4 ಗಂಟೆಯಿಂದ ಹೊಡಿತಾನೇ ಇದ್ದೀವಿ ಸಿಟಿ ಒಳಗೆ. ಬೆಳಗ್ಗೆಯಿಂದ ಫುಲ್ ಏನು ರೆಸ್ಟೇ ಕೊಟ್ಟಿಲ್ಲ, 1.5 ಗಂಟೆ ಅಲ್ಲಿ ನಿಲ್ಸಿದಷ್ಟೇ ಊಟ ಮಾಡಿದಾಗ. ಆಮೇಲೆ ಕಂಟಿನ್ಯೂಸ್ಲಿ ಚಸ್ತಾ ಇದ್ದೀವಿ ಅಂದರೆ ಟೈಮಿಂಗ್ಸ್ ಬಂದ್ಬಿಟ್ಟು 4:45 ಗುರು. 4:45 ಹತ್ತತ್ರ 300-310 ಕಿಲೋಮೀಟ್ರ್ ಹೊಡೆದಿದ್ದೀವಿ. ಇನ್ನೂ ಒಂದು 200 ಹೊಡಿಲೇಬೇಕು ಅಂತ ಅಂದ್ಕೊಂಡಿದ್ದೀವಪ್ಪ. ಬಾಡಿ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ರೈಡ್ ಮಾಡ್ತೀವಿ. ಈಗ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡೋಕ್ಕೆ ನಿಲ್ಲಿಸಲೇಬೇಕು. ನಾವು ಮಷೀನ್ ಅಲ್ಲ ಗುರು, ಮನುಷ್ಯರು. ನೋಡಿ ಇಲ್ಲೊಂದು ಸ್ಪ್ಲೆಂಡರ್ ಹೆಂಗೆ ಹಿಂದ್ಗಡೆ ಏನು ಇಂಡಿಕೇಟ್ರೆಲ್ಲ ಕಿತ್ತು ಎಲ್ಲ ಮಾಡಿ, ಏನೂ ಇಲ್ಲ, ಇಂಡಿಕೇಟ್ರ್ ಇಲ್ಲ, ಹಿಂದ್ಗಡೆ ಎರಡೂ ಇಲ್ಲ. 4 ಕಿವಿನ ಕಿತ್ತು ಎಸ್ಬಿಟ್ಟವನೆ, ದಪ್ಪ ಟೈರ್ ಹಾಕ್ಸ್ಬಿಟ್ಟವನೆ, ಸಣ್ಣದಾಗ ಒಂದು ನಂಬರ್ ಪ್ಲೇಟ್ ಹಾಕ್ಬಿಟ್ಟವನೆ. ಅಷ್ಟೇ, ಸಿಂಪಲ್. ಬಾಯ್ ಬಾಯ್, ಟಾಟಾ, ಸಿ ಯು. ಸ್ವಲ್ಪ ಹೊತ್ತು ರೆಸ್ಟು ತಗೊಂಡು ಎಸ್ಕೇಪ್ ಆಗುವ. ನನಗೇನು ತೊಂದರೆ ಬೇಕಾ ಇರಲ್ಲ ಬ್ರೋ. ಏನೋ ಟೀ ಕುಡಿಬೇಕಂತೆ, ಟೀ 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 ಟೀ. ಏನು ಸಮಾಚಾರ? ಬನ್ನಿ ಟೀ ಕುಡ್ದು ಆಮೇಲೆ ಸಿಗ್ತೀನಿ ನಿಮಗೆಲ್ಲ. ಟೀ ಕುಡಿಯೋಲ್ಲ, ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತಗೊಂಡು ಹೋಗ್ಬೇಕು ಅಂದರೆ ಸಿಗ್ತೀನಿ. ಆನ್ ದ ವೇ ಮೋಟೋ ಬ್ಲಾಗ್ ಮಾಡ್ತಿರ್ತೀನಿ ನೋಡಿ ಗುರು. ಇಷ್ಟೆಲ್ಲ ಕಷ್ಟಪಡ್ಕೊಂಡು ಹೋಗ್ತಾ ಇರೋದು ನಿಮಗೋಸ್ಕರ. ಸೊ ಇಷ್ಟಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಮಾಡಿ, ಓಕೆನಾ? ಗ್ಲಾಸ್ ಕ್ಲಿಯರಾಗಿ ಕಾಣ್ತಿಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೋ ಫಾರ್ 330 ಕಿಲೋಮೀಟರ್ಸ್ ಹತ್ತತ್ರ ಹೊಡೆದಿದ್ದೀವಿ ಗುರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಇದೋಣ ಬನ್ನಿ ಗುರು. ಹರಿಯಾಣ, ಪಂಜಾಬು, ಡಿಲ್ಲಿ ಈ 3 ಮುಗಿಸ್ಕೊಂಡು ಪಂಜಾಬಲ್ಲಿದ್ದೀವಿ. ಇವತ್ತು ಪಂಜಾಬೇ ಮೋಸ್ಟ್ ಆಫ್ ಆಲ್. ಇನ್ನೊಂದು 400 ಕಿಲೋಮೀಟ್ರ್ ಹೊಡಿಬೇಕು. 400 ಕಿಲೋಮೀಟ್ರ್ ಹೊಡೆದ್ರೆ ನಮಗೆ ಸಿಕ್ಕೋಗುತ್ತೆ ಶ್ರೀನಗರ. ಸೊ ಹತ್ತತ್ರ ನಾಳೆ ಅಂದ್ಕೊಡಿ ಶ್ರೀನಗರ ಬೆಳಗ್ಗೆನೇ ರೀಚ್ ಆಗಿಬಿಡ್ತೀವಿ ನಾಳೆ. ಬೈಕಿಂದೆಲ್ಲ ಏನು ಸಣ್ಣ ಪುಟ್ಟ ರೆಡಿ ಮಾಡಿಸ್ಕೊಂಡು ನಾಳೆಯಿಂದ ಅಸಲಿ ಆಟ ಶುರು ಲೇ ಲಡಾಖ್ತು. ಇದು ಮಾಮೂಲಿ, ಇದು ಟ್ರೇಲರ್ ಅಂದ್ಕೊಳ್ಳಿ. ಬಾಡಿಗೆ ಸ್ವಲ್ಪ ಕೆಫೇನ್ ಬೇಕು, ಅದಕ್ಕೆ 0 ಶೂರ ತೊಗೊಂಡಿದ್ದೀನಿ. ನಾನು ಡೈರೆಕ್ಟ್ ಕೆಫೇನ್ ಯಾವುದೂ ತಗೊಳ್ಳಲ್ಲ. ಹಂಗೆ ವಾಟರ್, ಬರೋಗೆ ಕಾಫಿ. ಇದನ್ನು ಕುಡ್ಕೊಂಡು ಇದಾದಮೇಲೆ ಬ್ರೋ ಏನೋ ರೀಲ್ ಅಪ್ಲೋಡ್ ಮಾಡಬೇಕಂತ, ಅದನ್ನೆಲ್ಲ ಎಡಿಟ್ ಮಾಡಿ. ಏನೋ ಬಿಸ್ಕೆಟ್ ನಿನಗೆ ಯಾರು ಹೇಳ್ತಾರೆ ಬಿಸ್ಕೆಟ್ ಅಂತ ಬೇಡ. नहीं चाहिए उसको, तबे नहीं ठीक नहीं, उसका धैर्य हो गए और बिस्किट खा रहा है ಗುರು. ನಿನಗೆ ಏನಾಯ್ತು ಗುರು? ನಿನಗೆ ಈಗ ನಾನು ಸುಧಾರಿಸ್ಕೊಂಡಿದ್ಯಾ, ಬಿಸ್ಕೆಟ್ ತಿಂತಾ ಇದೆಯಾ? ಇಲ್ಲಿಂದ ಮುಗಿಸ್ಕೊಂಡು ಈಗ ಒಂದು ಸ್ವಲ್ಪ ಹೊತ್ತು, 1 ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಇಲ್ಲಿಂದ ಹೊರಡ್ತೀವಿ ಗುರು. ಇನ್ನೊಂದು 150-200 ಕಿಲೋಮೀಟ್ರ್ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ. RXZ-ಅಲ್ಲಿ ಇನ್ನೊಂದು ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಗುರು. ಏನಪ್ಪ ಅಂತಂದರೆ, ಹಿಂದ್ಗಡೆ ಇದು ಟಾಪ್ ಬಾಕ್ಸ್ ಹಾಕ್ಸಿದ್ರಲ್ಲ, ಇದು ಲೂಸ್ ಆಗಿಲ್ಲ, ಕ್ಯಾರಿಯರ್ ಲೂಸ್ ಆಗಿದೆ. ಒಳಗಡೆ ಅಲಂಕಿ ನಟ್ ಬರುತ್ತೆ ನಮ್ಮ ಹತ್ರ, ನಾವು ಅದನ್ನು ತೊಗೊಳ್ಳಿಲ್ಲ ಬೆಂಗಳೂರಲ್ಲಿ, ಮರ್ತುಬಿಟ್ವಿ. ಸೊ ಈಗ ಎಲ್ಲಾದರೂ ಗ್ಯಾರೇಜ್ ನಿಲ್ಲಿಸಿ ಅದನ್ನು ಟೈಟ್ ಮಾಡಿಸ್ಬೇಕು, ಇಲ್ಲ ಅಂದರೆ ಗಿಲ್ಡೆಲ್ಲ ಮುರಿದು ಕೊಲಾಪ್ಸ್ ಆಗೋಗುತ್ತೆ. ಸೊ ಫಸ್ಟ್ ಕೆಲಸ ಅದನ್ನು ರೆಡಿ ಮಾಡಿಸ್ಬೇಕು, ಟೈಟ್ ಮಾಡಿಸ್ಬೇಕು. ಬನ್ನಿ ಇಲ್ಲಿಂದ ಹೊರಡೋಣ ಈಗ, ಲೆಟ್ಸ್ ಗೋ. ಕಾರವಾರ ಬಿಟ್ಟು ಜಲಂಧರ್ ಹೋಗೋ ರೋಡಲ್ಲಿ ನಿಲ್ಲಿಸಿದ್ದೀವಿ. ಇದ್ಯಾವುದೋ ಆಲ್ಟ್ರೇಷನ್ ಕೆಲಸ, ಸೀಟ್ ಗೀಟ್ ಹೊಲಿತಾರಲ್ಲ ಅವ್ರ ಹತ್ರ ಇದೆ. ಹೇಳಿದ್ವಿ ಬೈಗೆ ಇದೆ ಅಂತ ಹೇಳಿದ್ದಾರೆ. ನೋಡೋಣ, ಇದು ಲೂಸ್ ಆಗಿದೆ, ಟೈಟ್ ಮಾಡಿಸ್ಕೋಬೇಕು. ಬಿಚ್ಬಿಡಿವಲ್ಲನ ಐತಂತೆ. ಹೇ ಭಯ್ಯ, ದೇಖ್ಲೆ ಏಕ್ ಬಾರ್ ನೋಡ್ತೀನಿ ಅಂತ ಹೇಳ್ತಾವ್ರೆ. ಸಿಕ್ಕಿದ್ರೆ ನಮ್ಮ ಅದೃಷ್ಟ ಗುರು, ಸಿಗಲಿ ದೇವರೇ, ಇರಲಿ ಗುರು. ಐತಂತ ಇದ್ರೆ ಟೈಟ್ ಗೀಟ್ ಮಾಡ್ಕೊಬಿಡ್ತೀವಿ ಬನ್ನಿ. ಐತೆ ಗುರು, ಸದ್ಯಕ್ಕೆ ಅಲಂಕ ಇಟ್ಕೊಂಡಿದ್ದಾರೆ ಭಯ್ಯ ಅವರು. ಈಗ ಬಿಚ್ಬಿಟ್ಟು ಅದನ್ನೆಲ್ಲ ಸೈಡಿಗೆ ಇಳಿಸ್ಬಿಟ್ಟು ಸೀಟ್ ಕೂದ್ಬಿಟ್ಟು ಟೈಟ್ ಮಾಡಿಸ್ಬಿಡೋಣ ಬನ್ನಿ. ಸದ್ಯ
ಇಲ್ಲೇ ಸಿಕ್ಬಿಡ್ತು ಹತ್ತದಲ್ಲೇ 1 ಕಿಲೋಮೀಟ್ರ್ ಹೋಗಿರಲಿಲ್ಲ ನಾವು. ಬಿಚ್ಬಿಡೋಣ ಹಾಗೆ ಬಿಚ್ಚುತ್ತವ್ರೆ ಈಗ ಸದ್ಯಕ್ಕೆ ಆಗುತ್ತೆ. ಸೊ ಅದಕ್ಕೆ ಹೇಳೋದು ಗುರು RX-Z ಪ್ರಾಕ್ಟಿಕಲ್ ಗಾಡಿ ಅಲ್ಲ ಅಂತ. ಹಿಂಗೆ ಲಾಂಗ್ ರೈಡೆಲ್ಲ ಮಾಡೋಕ್ಕಲ್ಲ. ಸಿಟಿ ಅಥವಾ ಎಲ್ಲಾದರೂ ಒಂದು ವಾರದಲ್ಲಿ ಒಂದು ಸತಿ ತೆಗೆದು ಶೋಕಿ ಮಾಡೋಕ್ಕಷ್ಟೇ. ಈಗ ಇದನ್ನೆಲ್ಲ ಬಿಚ್ಚಬೇಕಂತೆ. ಇದು ಎಲ್ಲ ಬಿಚ್ಚಿ ಇದನ್ನು ಟೈಟ್ ಮಾಡಬೇಕು. ಹಾಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತವ್ರೆ. ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಮಾಡಿದ್ದೀನಿ ವಿಡಿಯೋ. ಇದು ಬಿಚ್ಚಾದ್ಮೇಲೆ ಮಾಡ್ಬೇಕು ಇನ್ನೊಂದು ಸತಿ. ಇದು ಬಿಚ್ಚಾದ್ಮೇಲೆ ಭಯ್ಯ ಇಬ್ಬರು ಚೆಕ್ ಮಾಡ್ತಾ ಇದ್ದಾರೆ. ನಮಸ್ತೆ ಭಯ್ಯ. ಬೈಕ್ ಚೆಕ್ ಮಾಡ್ತಾವ್ರೆ. ಸ್ಟಿಕ್ಕರಿಂಗೆಲ್ಲ ಹಾಕ್ಸಿದ್ದೀವಲ್ಲ ಅದ್ರ ನೋಡ್ತಾವ್ರೆ. ಹಾಂ ಭಯ್ಯ 87 ಇವಳಾರ ಪೋಲನ್ ದೇವಿ. ಹಾಂ ಭಯ್ಯ ಹಾಂ ಹಾಂ ಕೇರಳ ನೈ ಬೆಂಗಳೂರು ಕರ್ನಾಟಕ. ಹಾಂ RCB ಹುಡುಗ ಗುರು. 100 3,500 किलोमीटर्स हो गया. अभी तक कुछ नहीं प्रॉब्लम है इधर. इसमें तो बहुत सारे आ गया. हाँ बहुत बढ़िया गाड़ी है. इधर लेह लद्दाख जा रहा है. हाँ RX-Z ಗುರು ಇದನ್ನು ಬಿಟ್ಬಿಟ್ಟು ಲಾಂಗ್ ರೈಡಿಗೆ ಒಂದು ಏನಾದ್ರು ಇಟ್ಕೊ. ಮಲ್ಲಿ ನಿಲ್ಲಿಸ್ಬಿಟ್ಟು ಸಿಟಿ ರೈಡ್ಗೋ ಅಥವಾ ಅವ್ರು ವಾರಕ್ಕೊಂದ್ಸತಿ ತೆಗೆದು ಓಡಿಸೋಡಕ್ಕೋ ಅಥವಾ ಎಲ್ಲರೂ ಶೋಗಿಗೆ ತಗೊಂಡು ಹೋಗಾರೆ ಇಟ್ಕೋ. ಲಾಂಗ್ ರೈಡಿಗೆ ಯಾವ್ದಾದ್ರು ಬೇರೆ ತಗೋಗುರು. ಏನ ರೋಡ್ಗೆ ಅದೇ ಹೇಳ್ತಿರೋದು. ಏನು ಸಮಸ್ಯೆ ಕೊಡ್ತೈತೆ ಗುರು ಇದು. ಈಗ ಇದು ಬೇರೆ ಲೂಸ್ ಆಯ್ತು ನೋಡಿ. ಇದು ಕ್ಯಾರಿಯರು ವೆಯ್ಟ್ ಹಾಕಿ ಲೂಸ್ ಆಗಿ ಇದು ಕ್ರ್ಯಾಕ್ ಬಿಟ್ಟೈತೆ. ಈ ಕಡೆ ಸೈಡ್ ಕ್ರ್ಯಾಕ್ ಬಿಟ್ಟೈತೆ. ಆಲಂಕಿ ಲೂಸ್ ಆಗೈತೆ. ಅಯ್ಯೋ ಅದಾದಮೇಲೆ ಇಂಜಿನ್ ಪ್ರಾಬ್ಲಮ್ ಬಂದಿತ್ತು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತೈತೆ ಗುರು ಇದು. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು. ಹಬ್ಬ ರೆಡಿ ಆಯ್ತು ಗುರು. RX-Z ಲೆಟ್ಸ್ ಗೋ ಭಯ್ಯ. ಹಾಗೆ ಲೆಟ್ಸ್ ಗೋ. ಏನೇ ಆದ್ರೂ ಆಗಾಗಲೇ ಪರಿಹಾರ ಸಿಗ್ತಾ ಇದೆ ನಮಗೆ. ತುಂಬ ಖುಷಿ ಆಗ್ತಾ ಇದೆ. ಅದೇನಾರು ಹೆಚ್ಚು ಕಮ್ಮಿ ಆಗಿದ್ರೆ ಬಹಳ ಪರಿಸ್ಥಿತಿ ಎಲ್ಲಿ ಇಟ್ಕೊಂಡು ಹೋಗ್ಬೇಕಿತ್ತು ಗುರೋದು. ಯಪ್ಪ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಲೆಟ್ಸ್ ಗೋ. ಇಲ್ಲೊಂದು ಲ್ಯಾಬ್ ಓದೈತೆ. ನಮ್ಮನೆ ಲಕ್ಕಿ ನೆನಪಾಯ್ತಾವ ನನಗೆ. ಲಕ್ಕಿ ನೋಡಿ ಹತ್ತಿಸ್ತೈತಲ್ಲಮ್ಮ ಲೇ. ಅದು ಮಣ್ಣೆಲ್ಲ ಆಟಾಡಿ ಹುಷಾರಿಲ್ದಂಗೆ ಆಗಿರ್ಬೇಕು. ನೋಡೋಕೆ ಡಾಕ್ಟ್ರ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾವ್ರೆ. ಪಂಜಾಬಲ್ಲಿ ಫಸ್ಟ್ನೇ ಬಾರಿ ರೀಫಿಲಿಂಗ್ ಮಾಡಿಸ್ತಾ ಇದ್ದೀವಿ. ಫುಲ್ ಟ್ಯಾಂಕ್ ಮಾಡಿಸ್ತಿದ್ವಿ. ಪೆಟ್ರೋಲ್ ಇತ್ತು, ರಿಸರ್ವ್ ಇದ್ರಲ್ಲ, ಆದರೂ ಇರಲಿ ತೊಂದರೆ ಇಲ್ಲ ಅಂತ. ಅದು ಅವ್ರು ಚೋಡ. ಹಾಂ ಬಸ್ 98 ಗುರು ಪೆಟ್ರೋಲ್ ಇಲ್ಲಿ. ಪರವಾಗಿಲ್ಲ ಗುರು. 100 ರೂಪಾಯಿ ಒಳಗೆ ಇದೆ. ಅವ್ರ ಪೌಚ್ ಡಾಲ್ನ ಕಿತ್ನಾ ಲೀಟ್ರ್ ಆಗ್ಯಾ? 7 ಎಷ್ಟು ಗುರು? ಪೌಚ್ 60 ml का है. 40 ml ಎಷ್ಟು ಹಾಕ್ಸಂಗ್ ಗುರು? 6 7 8 ಹಾಕ್ಸನಾ? 8 ಪ್ಯಾಕೆಟ್ ದಾಲೋ ಇಸ್ಮೆ. 8 ಪ್ಯಾಕೆಟ್ ಸಿಕ್ಕಿತ್ತ ಹಾಕ್ಸ್ಕೋಇದೆ ಗುರು. ತೊಂದರೆ ಇಲ್ಲ. ಪಂಜಾಬಲ್ಲಿ ಸಿಗ್ತಾ ಇದೆ ಪ್ಯಾಕೆಟ್ಗಳು, ಏನು ತೊಂದರೆ ಇಲ್ಲ. ಸಂಜೆಯ ಸಮಯ. ಇಲ್ಲಿ ತಲೆ ಮೇಲೆ ಹೋಗ್ತಾರೆ ಗುರು ಜನ. ಸ್ಕಾರ್ಪಿಯೋ ಇದರಲ್ಲೆಲ್ಲ ಅಯ್ಯೋ ನಿಲ್ಲೋದು ಇಲ್ಲ, ಕಾಯೋದು ಇಲ್ಲ. ಕುತ್ಕೊಂಡು ಹೋಗ್ತೀನಿ ಅಂತ ಕುತ್ಕೊಂಡು ಹೋಗ್ತಾನೆ ಇರ್ತಾರೆ. ಯಾರು ನೋಡ್ಕೊಳ್ಳಿಲ್ಲ ಅಂದ್ರೆ. ಸೊ ಯಾವುದೋ ಪಂಜಾಬಲ್ಲಿ ಹಳ್ಳಿ ಗುರು. ಚಂಡೀಗಢ ಪಂಜಾಬ್ ಫುಲ್ ಕನ್ಫ್ಯೂಸ್ ಗುರು. ಪಂಜಾಬ್ ಅವ್ರು ಕೇಳಿದ್ರೆ ಪಂಜಾಬ್ ಅಂತಾರೆ, ಚಂಡೀಗಢ ಅವ್ರನ್ನ ಕೇಳಿದ್ರೆ ಚಂಡೀಗಢ ಅಂತಾರೆ. ಪಂಜಾಬಲ್ಲಿ ಚಂಡೀಗಢ ಒಂದು ರಾಜ್ಯನೇ ತಾನೆ ಅದು ಚಂಡೀಗಢ. ಇಲ್ಲ ಪಂಜಾಬಲ್ಲಿ ಚಂಡೀಗಢ ಅಂತಾನೆ. ಯಾರೋ ಒಬ್ಬನ ಪೆಟ್ರೋಲ್ ಬಂಕಲ್ಲಿ ಕೇಳಿದೆ, ಅದಕ್ಕೆ ಪಂಜಾಬಲ್ಲಿ ಚಂಡೀಗಢರು ಅಂತಾರೆ. ಏನೋ ಒಟ್ಟಿನಲ್ಲಿ ವಾತಾವರಣ ಸಕ್ಕತ್ತಾಗೈತೆ. ಆ ಕಡೆ ಸೈಡೆಲ್ಲ ಫುಲ್ಲು ಖೇತಿ ಅಂದರೆ ಗುರು ಗದ್ದೆ ಗುರು. ಈ ಬರೀ ಹಿಂದಿನ ಬಾಯಿ ಬರ್ತೈತೆ ಮಾತಾಡಿ. ಪಂಜಾಬಲ್ಲಿ ಯಾವುದೋ ಬಾಲಾಚೌರ್ ಅಂತ ಒಂದು ಊರಿದೆ, ಅಲ್ಲಿ ಹೋಗ್ತಾ ಇದೆ ಗುರು. ಏನು ಹೈವೇ ಮಾಡೋರು ಗುರು. ಪಕ್ಕದಲ್ಲಿ ಗದ್ದೆಗಳು, ಈ ಕಡೆ ಸೈಡಲ್ಲಿ ಹೋಟೆಲ್ಸು, ಅದು ಇದು ಏನೋ ಇದೆ ಗುರು. ಎರಡನ್ನೂ ಒಟ್ಟಿಗೆ ಅನುಭವ ಮಾಡ್ತಾಯಿದ್ವಿ. ಸಖತ್ತಾಗೈತೆ. ಪಕ್ಕದಲ್ಲಿ ಇದೊಂದು ದೊಡ್ಡ ಕಾವಲೆ ಹೋಗ್ತೈತೆ ಗುರು. ಕ್ಲೈಮೇಟ್ ಮಾತ್ರ ಸೂತಿಂಗ್ ಆಗಿದೆ ಗುರು. ಸೂತಿಂಗ್ ಅಂದರೆ ಸೂತಿಂಗ್.
ಹಾಡು ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾ 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 ಪ್ರಾಪರ್ ಪಂಜಾಬಲ್ಲಿ ಹೋಯ್ತಿದ್ದೀವಿ ಗುರು. ಯಾರು ಹೇಳಿದ್ರು ಪಂಜಾಬ್ ಬರೀ ಬರಡು ಭೂಮಿ ಅಂತ? ನೋಡಿ ಗುರು, ಎಷ್ಟೊಂದು ಗ್ರೀನ್ ಆಗೈತೆ ರೋಡು. ಸೂಪರ್ ಮಾತ್ರ. ಆ ಕಡೆ ಈ ಕಡೆ ಸೈಡ್ ಗದ್ದೆ ನಾಟಿ ಮಾಡೋರು ಈಗ ಒಳ್ಳೆ ತಣ್ಣು ಹೊಡಿತಾ ಗೊತ್ತಾಯ್ತು ಗುರು. ಅಕ್ಕಪಕ್ಕ ಮನೆಗಳಿಲ್ಲ, ಏನಿಲ್ಲ, ಪ್ರಾಪರ್ ಹಳ್ಳಿ ರೋಡು ಅನ್ಕೊಬಿಟ್ರು. ಸಾಕಾಗಿದೆ ಗುರು. ಎಕ್ಸ್ಪೀರಿಯನ್ಸ್ ಮಾತ್ರ ಲೈಫಲ್ಲೊಮ್ಮೆ ಬರಬೇಕು, ಎಲ್ಲ ಕಡೆ ಸುತ್ತಬೇಕು, ಮಜಾ ಮಾಡಬೇಕು. ಸಿಂಪಲ್ ರೂಲು ಲೈಫ್ದು. ಫೀಲಿಂಗ್ ಗುಡ್ ಗುರು, ಫೀಲಿಂಗ್ ಗುಡ್, ವೆರಿ ವೆರಿ गुड. A few minutes later. आगे जाना है ना भैया? हाँ जी. आपका नाम? अमरजीत. इसका है का प्लेस का नाम क्या है? ಮಜಾರಿ. ಇದೆಲ್ಲ ಯಾವುದೋ ಪ್ಲೇಸಲ್ಲಿ ಇದ್ದೀವಿ, ಅವ್ರು ಹೇಳಿದ್ರಲ್ಲ ಅದರಲ್ಲಿ. ಇದು ಯಾವುದೋ ಹೋಟ್ಲಿಗೆ ಬಂದಿದ್ವಿ. ನಮ್ಮ ಬೈಕ್ ಆಚೆ ನಿಂತಿದ್ವಿ ನೋಡಿ, ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಇವ್ರ ಜೊತೆ ಮಾತಾಡ್ತಾ ಇದ್ದೀವಿ, ಸಖತ್ತಾಗಿ ಮಾತಾಡ್ತಾವ್ರೆ. हमारा लैंग्वेज में व्लॉग करता हूँ मैं, यूट्यूब इंस्टाग्राम करता हूँ. हमारा लैंग्वेज में बता रहा हूँ, ये आदमी बहुत बढ़िया है, बहुत अच्छे से बात कर रहा है हमसे, ऐसा बोल रहा हूँ. ಚಿಕನ್ ಹೇಳಿದ್ದೀವಿ, ತಂದೂರಿ. ಈ ಟೈಮ್ ಆಗೋಯ್ತು, ತಿಂದ್ಬಿಟ್ಟು ಇಲ್ಲಿಂದ ಕಲಿಸ್ಕೊಳ್ಳೋಣ ಬನ್ನಿ. हाँ क्या खाना नहीं, चिकन बस. खाना में क्या क्या बनाता है? मुर्गा बस, मुर्गा ही चाहिए हमको. मुर्गा ही चाहिए बस. ತಾತ ಒಳ್ಳೆಯವರು, ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಒಳ್ಳೆ ಟೈಮ್ ಪಾಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನೇನು ಹೇಳ್ತಾವ್ರೆ ಕೇಳ್ಕೊತಾ ಇದ್ದೀವಿ. ಊಟ ಬರೋ ತನಕ ಊಟ ಮಾಡಿಬಿಟ್ಟು ಇಲ್ಲಿಂದ ಹೊರಡಬೇಕು. ಇನ್ನೊಂದು 50 ಅಥವಾ 100 ಕಿಲೋಮೀಟ್ರ್ ಹೊಡಿಬೇಕು ಅಂದ್ಕೊಂಡಿದ್ದೀವಿ. ಆಮೇಲೆ ಎಲ್ಲಾದರೂ ರೂಮ್ ಸಿಕ್ಕಿದ್ರೆ ಅಥವಾ ಟೆಂಟ್ ಸಿಕ್ಕಿದ್ರೆ ಮನೆ ಕಲ್ತೀವಿ ಗುರು. ಕಂಫರ್ಟಬಲ್ ಇರಬೇಕಷ್ಟೇ ನಮಗೆ. ಬ್ರೋಗೆ ಒಂದೊಂದಾಗಿ ಸ್ಟಾರ್ಟ್ ಆಗೈತೆ. ಮೊದಲು ಹೊಟ್ಟೆ ನೋವು, ಬೇದಿ, ಅದಾದ್ಮೇಲೆ ತಲೆನೋವು ಅಂತ ಈಗ. ಸೊ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ನಾನು ಈಗ ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸ್ಬೇಕು. ಸೊ ಯಾಕೆ ರಿಸ್ಕ್ ತೊಗೊಳ್ಳೋದು ಬೇಡ ಹೊರಗಡೆ ಬಂದಮೇಲೆ ಅಂತ. ಇಲ್ಲ ಯಾವ್ದಾದ್ರು ಒಂದು ಆಸ್ಪತ್ರೆ ಸಿಕ್ಕಿದ್ರೆ, ಜಲಂಧರಲ್ಲಿ ಸಿಕ್ಕಿದ್ರೆ ನೋಡಿ ತೋರಿಸ್ತೀವಿ. ಇಲ್ಲ ಇಲ್ಲೇದಾದ್ರು ಸಿಕ್ಕಿದ್ರೆ ತೋರಿಸೋಣ ಅಂತ. ಯಾವುದೋ ಒಂದು ಎಮರ್ಜೆನ್ಸಿ ಆಸ್ಪತ್ರೆಗೆ ಬಂದಿದ್ದೀವಿ ಇಲ್ಲಿ ಪಂಜಾಬಲ್ಲಿ. ಇದು ಎಮರ್ಜೆನ್ಸಿ ಎಲ್ಲಿದೆ ಗೊತ್ತಿಲ್ಲ ಅವರು. ಎಮರ್ಜೆನ್ಸಿ ಇಲ್ಲೇ ನಿಲ್ಸು ಬೈಕಾ. ಎಮರ್ಜೆನ್ಸಿ ಎಲ್ಲೈತೆ ನೋಡು, ಇದೇ ಇರ್ಬೇಕಲ್ವಾ? ಬರಪ್ಪ ಹೋಗ್ಬಿಡ ಅಂತ ತೋರಿಸ್ಕೊಳತ್ತೀವಿ. ಈ ಮೊಬೈಲು ಯಾಕಂಬ್ರೆ ಏನಾಗಲ್ಲ. ನೀನು ಯಾಕೆ ಎಲ್ಲ ಓವರ್ ಥಿಂಕ್ ಮಾಡ್ತೀಯಾ? ಇಂಜೆಕ್ಷನ್ ಏನಾಗಲ್ಲ. ಸ್ಟೇಟ್ ಕರ್ನಾಟಕ. ಹಾಂ. ಸೊ ಆಸ್ಪತ್ರೆಗೆ ಬಂದಿದ್ದೀವಿ, ಗೌರ್ಮೆಂಟ್ ಆಸ್ಪತ್ರೆ. ಬ್ರೋನ ಒಳಗೆ ಹೋಗಿದ್ದಾರೆ, ಇಂಜೆಕ್ಷನ್ ಹಾಕ್ಸ್ಕೊಂಡು ಕರ್ಕೊಂಬರ್ತಾರೆ. ಸೊ ಇಲ್ಲಿ ಜನ ಒಳ್ಳೆಯವ್ರು ಗುರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಮಾತಾಡ್ತಾರೆ. ಒಂದು ಸತಿ ಇಂಜೆಕ್ಷನ್ ತಗೊಂಬಂದ್ಮೇಲೆ ನಿಮಗೆಲ್ಲ ಸಿಗ್ತೀನಿ. ಇದೇ ಗುರು ಆಸ್ಪತ್ರೆ. ನಮ್ಮ ಹುಡುಗನ ಎಲ್ಲಿ ಕರ್ಕೊಂಡೋಗ್ರು ಗೊತ್ತಿಲ್ಲ. ಇಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಬರ್ತಾವೆ ನೋಡಿ. ಅಪ್ಪ ಬಾರಪ್ಪ ಪುಣ್ಯಾತ್ಮ. ಖುಷಿ ಆಗ್ಬಿಟ್ಟ ಇಂಜೆಕ್ಷನ್ ಹಾಕ್ಸ್ಕೊಂಡು. ಎಲ್ಲ ಚೆನ್ನಾಗಿ ಮಾತಾಡ್ಸ್ತಾರೆ ಗುರು. ಚೆನ್ನಾಗಿ ಮಾತಾಡ್ಸ್ತಾರಲ್ವಾ? ಹೇಳು. ನಮ್ಮೂರಲ್ಲಿ ಎಲ್ಲಿರ್ತಾರೆ ಗುರು ಇವರು? ಹಾಂ, ಬೆಳಗ್ಗೆ ಹೊತ್ತೆ ಡಾಕ್ಟರ್ ಅಲ್ಲ. ಏನು ಗೊತ್ತಾ, ಸುಮ್ಮನೆ ಹೇಳೋದಲ್ಲ ಗುರು. ಇದು ಯಾವುದೋ ಒಂದು ಸಣ್ಣ ಊರು. ಇಷ್ಟೊತ್ತಿನಲ್ಲಿ ಬಂದಿದ್ದೀವಿ 9 ಗಂಟೆಲಿ. ಎಷ್ಟು ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾವ್ರೆ, ಎಷ್ಟು ಜನ ಆಸ್ಪತ್ರೆ ನೋಡ್ತಾರೆ. ಡಾಕ್ಟ್ರು ಕ್ಲೀನಾಗಿ ಚೆಕ್ ಮಾಡ್ತಾವ್ರೆ. ಡಾಕ್ಟ್ರುಗಳು 3-4 ಜನ ಅವರೇ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾವ್ರೆ. ಆಸ್ಪತ್ರೆಗೂ ಕೂಡ ಸಕ್ಕತ್ತ ಮೇಂಟೈನ್ ಮಾಡೋದು. ಆಸ್ಪತ್ರೆ ಒಳಗೆ ನೋಡಿದೆ ಸಕ್ಕತ್ ಕ್ಲೀನ್ ಐತೆ ಗುರು. ಬಿಕ್ಕಿದಂಗೆ ಗೊತ್ತಿಲ್ಲ. ಇದು ಮಾತ್ರ ಹಿಂದೆ ನೋಡ್ತಾ ಇದ್ರಲ್ಲ, ಸಕ್ಕತ್ ಕ್ಲೀನ್ ಆಗೈತೆ. ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳಷ್ಟೇ ಅಷ್ಟೊಂದು ದಿಮಾಕಿಲ್ಲ. ಎಷ್ಟು ಕ್ಲೀನಾಗಿ ಮಾತಾಡ್ಸಿದ್ರಲ್ಲ, ಸಖತ್ ಕ್ಲೀನಾಗಿ ಮಾತಾಡ್ಸಿದ್ರು. 2-3 ಜನ ಡಾಕ್ಟ್ರು ಬಂದು ಮಾತಾಡ್ಸ್ಕೊಂಡು ಹೋದರು. ಮತ್ತು ಅಲ್ಲಿ ಸಿಬ್ಬಂದಿಗಳು ಅಷ್ಟೇ ಚೆನ್ನಾಗಿ ಮಾತಾಡಿದ್ರು. ಆಸ್ಪತ್ರೆ ಒಳಗೆ ಸಖತ್ ಕ್ಲೀನ್ ಆಗೈತೆ, ಸೂಪರ್ ಆಗಿತ್ತು. ಟೈಮ್ 9 ಗಂಟೆ ಆಯಿತು. ಇನ್ನೂ ಡಾಕ್ಟ್ರುಗಳವ್ರೆ ಕೆಲಸ ಮಾಡ್ತಾವ್ರಲ್ಲ ಅಂತ. ಅಲ್ಲೊಂದು ಅಣ್ಣ ಫುಲ್ ಟೈಟಾಗಿ ಹೋಯ್ತೈತೆ. ಇಲ್ಲಿ ಮೆಡಿಕಲಿಗೆ ಬಂದಿದ್ದೀವಿ ಮಾತ್ರೆ ತಗೊಳ್ಳೋಕ್ಕೆ. ರೂಮ್ ಮಾಡ್ತೀವಿ. ರೂಮ್ ಹೋದ ತಕ್ಷಣ ನಿಮಗೆಲ್ಲ ಸಿಗ್ತೀನಿ. ಪ್ಲೇಸ್ ಸಖತ್ತಾಗಿತ್ತು ಗುರು. ಪಂಜಾಬ್ ಮಾತ್ರ ಸೂಪರ್ ಅನ್ಕೊಳ್ಳಿ. ಇಲ್ಲೇ ಅದು ಆಸ್ಪತ್ರೆ ತೋರಿಸಿದ್ವಲ್ಲ, ಇನ್ನು ಸ್ವಲ್ಪ ಮುಂದೆ ಬಂದ್ವಿ. ಒಳ್ಳೆ ಲಾಡ್ಜ್ ಸಿಕ್ತು. ಪಬ್ ಆ್ಯಂಡ್ ಹೋಟೆಲ್ ಅಂತ ಇತ್ತು. ಮೇಲ್ಗಡೆ ನಮಗೆ ಉಳ್ಕೊಳ್ಳೋಕೆ ಜಾಗ ಇದೆ. 1500 ಆಯಿತು ಒಂದು ನೈಟಿಗೆ. ಸೊ ಪ್ರೈಸೆಲ್ಲ ಯಾಕೆ ಹೇಳ್ತೀನಿ ಏನಂದರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗಲಿ ಅಂತ. ಸೊ ಲಗೇಜಸ್ ಎಲ್ಲ ಇಲ್ಲೇ ಇದೆ. ಹುಡುಗ ಬಂದು ಎತ್ಕೊಂಡು ತೊಗೊಂಬರ್ತಾನೆ. ಬನ್ನಿ ಬ್ರೋ. ಇವತ್ತೊಂದು ಸ್ವಲ್ಪ ರೆಸ್ಟ್ ಆಗ್ಬಿಟ್ರೆ ನಾಳೆ ಸರಿ ಹೋಗ್ಬಿಡ್ತಾರೆ. ಇಂಜೆಕ್ಷನ್ ಹಾಕ್ಸ್ಕೊಂಡಿರೋದ್ರಿಂದ ನಮ್ಮ ಬೇಗ ಮಲ್ಕೋಬೇಕು. ಅದಕ್ಕೋಸ್ಕರ ಇಲ್ಲೇ ಮಾಡಿಬಿಟ್ವಿ ಗುರು. ಚೆನ್ನಾಗೈತೆ ಪ್ಲೇಸ್ ಗುರು. ಒಳ್ಳೆ ಜನ ಗುರು.
ಸಿಕ್ಕಾಪಟ್ಟೆ ಒಳ್ಳೆ ಜನ. ನನಗಂತೂ ಭಾಳ ಇಷ್ಟ ಆಯಿತು ಈ ಏರಿಯಾ ಪಂಜಾಬಲ್ಲಿ. ಸಿಕ್ಕಾಪಟ್ಟೆ ಕ್ಲೀನು, ಸಿಕ್ಕಾಪಟ್ಟೆ ಒಳ್ಳೆಯವರು, ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಗುರು. ಜನನೂ ನೀಟು, ಪ್ಲೇಸು ನೀಟು, ಒಂಚೂರು ಕಸ ಇರಲಿಲ್ಲ, ಬರಬೇಕಾರೆಲ್ಲ ಸೂಪರ್ ವೆದರ್ ಮಾತ್ರ. ನೋಡ್ರಪ್ಪ, ನಮ್ಮ ರೂಮು ಇವತ್ತಿನ ವಾಸ್ತವ್ಯ ಈ ರೀತಿ ಇದೆ. ಅದು ಬಾಲ್ಕನಿ, ಅದು ಬಾತ್ರೂಮು, ಇದು ಬೆಡ್ಡು. ಏನು ಗುರು, ಒಂದು 800 ರೂಪಾಯಿಗೆ ಅಷ್ಟೇ, 1,500 ಆಯಿತು. ಟೂರಿಸ್ಟ್ ಅಂತ ಜಾಸ್ತಿ ತಗೊಂಡವ್ರೆ, ತೊಂದರೆ ಇಲ್ಲ. ನಮ್ಮ ಹುಡುಗಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಬೇಗ ಅಲ್ಲ ಲೇಟಾಗಿತ್ತು, ಅದಕ್ಕೆ ಮಾಡಿದ್ವಿ, ಇಂಜೆಕ್ಷನ್ ಬಿದ್ದಿತ್ತಲ್ಲ ಅಂತ. ಸೊ ಆ್ಯಸ್ ಯೂಶ್ವಲ್ ನಮ್ಮ ದಿನನಿತ್ಯದ ಕೆಲಸ ಟ್ರಿಪ್ ಮುಗಿದ್ಮೇಲೆ ಅವತ್ತಿಂದು ಡಾಟಾ ಟ್ರಾನ್ಸ್ಫರ್ ಹಾರ್ಡ್ ಡಿಸ್ಕಿಗೆ ಮಾಡ್ಕೋತಾ ಇದ್ದೀನಿ. ನಮ್ಮ ಐಟಮ್ ಎಲ್ಲ ಇಲ್ಲಿದೆ ನೋಡಿ, ಇಲ್ಲಿದೆ. ಸೊ ನಿಮ್ಮನ್ನೆಲ್ಲ ಬೆಳಗ್ಗೆ ಸಿಗ್ತೀನಿ ಗುರು. ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತು. ದಯಮಾಡಿ ಲೇಹ್ ಲಡಾಖ್ ಸೀರೀಸ್ ನೋಡ್ತಾ ಇರೋರು, ನೋಡದೇ ಇರೋರು ನೋಡಿ ಸಪೋರ್ಟ್ ಮಾಡಿ. ಇದೇ ರೀತಿ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ, ರೈಡ್ ಮಾಡ್ತಾನೆ ಇರ್ತೀನಿ. ಇನ್ನೊಂದು ವೀಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಅದೇವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.